ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆಕ್ರಮಣ ನ್ಯಾಷನಲ್ ಟಿವಿ. ನಾನು ಇವತ್ತು ಇಲ್ಲಿ ಚಿಕ್ಕಜಾಳ ಹುಬ್ಳಿದಲ್ಲಿದ್ದೀನಿ. ಚಿಕ್ಕಜಾಳ ಅಂತ ಹೇಳಿದ್ರೂ ಇದು ಚಿಕ್ಕಜಾಳ ಅಂತ ಹೆಸರಿದೆಯಲ್ಲ, ಇದು ಒಂದು ಪೇಟೆನೇ. ಯಾಕೆಂದರೆ ಬೆಂಗಳೂರು ನಮ್ಮ ವಿಮಾನ ನಿಲ್ದಾಣ ಪಕ್ಕದಲ್ಲೇ ಇರೋದು. ಅದರಿಂದ ಇಲ್ಲಿ ನೋಡಿ ಈಗ ಏನಾಗ್ತಾ ಇದೆ ಅಂದರೆ, ಈಗ ನೋಡಿ ನೀರು ಒಂದು ಫಿಲ್ಟರ್ ನೀರು ಅಂತ ಒಂದು ಸರ್ಕ್ಯುಲೇಷನ್ ಆಗ್ತಾಯಿದೆ. ಈ ಸರ್ಕ್ಯುಲೇಷನ್ದಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹೇಳ್ತಾ ಇರೋದಲ್ಲ, ನಮ್ಮ ಕಣ್ಣು ಮುಂದೆ ಇದೆ. ಈ ಮೋರಿ ನೀರು, ಕೊಚ್ಚೆ ನೀರು ಎಲ್ಲನೂ ಒಂದು ಮೋರಿ ಟಾಯ್ಲೆಟ್ ನೀರು ಇಲ್ಲಿ ಬಂದ ಮೇಲೆ ಇಲ್ಲಿ ಇದಾಗ್ತಾಯಿದೆ, ಎಲ್ಲ ಫಿಲ್ಟ್ರ್ ಆಗ್ತಾಯಿದೆ ಅಂತಾರೆ. ಫಿಲ್ಟ್ರ್ ಆಗ್ತಾಯಿದ್ರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲೇ ಆಗ್ತಾಯಿಲ್ಲ. ಇಷ್ಟೊಂದು ವಾಸನೆ ಬರ್ತಾಯಿದೆ ಅಂತ ಹೇಳಿದ್ರೆ, ಈ ವಾಸನೆದಲ್ಲಿ ನಾವೇ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಮೊನ್ನೆ 150 ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರಂತೆ. 150 ಜನ. ಆಮೇಲೆ ಹಸುಗಳು, ದನಗಳು ಮತ್ತು ಮೀನು, ಈಗ ಕೆರೆ ಇದೆ ಅಂದರೆ ಕೆರೆಯಲ್ಲಿ ಮೀನು ಸಾಯ್ತಾ ಇದೆ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ನೀರು ನಾವು ಹೆಂಗೆ ಕುಡಿಯೋದು? ಇಷ್ಟೊಂದು ಕೆಟ್ಟ ವಾಸನೆ ಬರ್ತಾಯಿದೆ, ಮೋರಿ ನೀರು ನಾವು ಕುಡಿಯೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಈ ಥರ ಸಾಧ್ಯ ಇದ್ದರೆ ನಮ್ಮ ಮಾನವತೆ ಗೊತ್ತಾದ ಮೇಲೆ ಅವರು ಈ ನೀರನ್ನ ಫಸ್ಟ್ ಇಲ್ಲಿ ಸ್ಟಾಪ್ ಮಾಡಿ ಕ್ಲೀನ್ ಮಾಡಿ ಏನು ಮಾಡಬೇಕು ಮಾಡ್ತಾರೆ. ಈ ಥರ ಇಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ದಯವಿಟ್ಟು ಅಧಿಕಾರಿಗಳಾಗಲಿ, ನಮ್ಮ ಕೃಷ್ಣ ಬೈರೇಗೌಡರು ದಯವಿಟ್ಟು ಇಲ್ಲಿ ಬಂದು ಗಮನಿಸಿ. ಯಾಕಂತ ಹೇಳಿದ್ರೆ ಮತ್ತೆ ಇದು ದೊಡ್ಡ ಪ್ರತಿಭಟನೆ ಮಾಡಿ ಜನ ಸತ್ತ ಮೇಲೆ ಅಯ್ಯೋ ಪಾಪ ಸತ್ತರಲ್ಲಪ್ಪ ಅಂತ ಬಂದು ಹೇಳೋದಲ್ಲ. ಆ ಸಾಯಕ್ಕೆ ಮೊದಲು ಅದನ್ನು ಉಳಿಸೋದು ಶಾಸಕರ ಕರ್ತವ್ಯ. ನೀವು ನೋಡ್ತಾ ಇರಿ ಆಕ್ರಮಣ ನ್ಯಾಷನಲ್